ADC ಅವ್ರು ಕಾಣಲಪ್ಪ ಅಲ್ಲಿ ವಾರ್ಡ್ ಬಂದಿದ್ರು ಯಾರು ಮಾಡಲ್ಲ ದರ್ಶನ್ಗೆ ಸರ್ ಸೈಡ್ ಸರ್ ಈ ಕಡೆ ಸರ್ ಈ ಕಡೆ ಸ್ವೀಕರಿಸಿದ ಎಡಿಸಿ ಸಾಹೇಬರು ಮನವಿ ಸ್ವೀಕರಿಸುವ ಬಗ್ಗೆ ಎರಡು ಮಾತ್ರ ಒಂದೇ ಸರ್ ಈ ಕಡೆ ಸರ್ ಈ ಕಡೆ ಚಿತ್ರದುರ್ಗದ ರೇಣುಸ್ವಾಮಿ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತೇನು ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಇವತ್ತು ಮಾನ್ಯ MLC ಸಾಹೇಬರಂತ ನವೀನ್ ಅವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀ ತಿಪ್ಪಾರೆಡ್ಡಿ ಸಾಹೇಬ್ರವರು, ಮಾಜಿ ಶಾಸಕರಾದಂಥ ಶ್ರೀ ಬಸವಣ್ಣನವರು, ಅದೇ ರೀತಿ ವೀರಶೈವ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಚಿತ್ರದುರ್ಗದ ಎಲ್ಲ ನೊಂದ ಯುವ ಮನಸ್ಸುಗಳು ಮತ್ತು ಯುವ ವಿವಿಧ ಸಂಘ ಸಂಸ್ಥೆಗಳು, ಸ್ವಾಮೀಜಿಯವರು, ವಕೀಲರು ಎಲ್ಲರೂ ಸಹ ಇವತ್ತು ತಾವೇನು ಮನವಿಯನ್ನು ಕೊಟ್ಟು ತಮ್ಮ ಏನು ಈ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಳಾಸ ಮಾಡಿಕೊಟ್ಟಂಥ ಮನವಿಯನ್ನು ನಾನು ಸ್ವೀಕರಿಸ್ತಾ ಈ ಒಂದು ತಕ್ಷಣವೇ ಈ ಬಗ್ಗೆ ಪಾರದರ್ಶಕವಾದಂಥ ತನಿಖೆ ಮತ್ತು ನಿಷ್ಪಕ್ಷಪಾತವಾದಂತಹ ಕಾರ್ಯವನ್ನು ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡ್ತಾ ಕಳಿಸ್ಕೊಳ್ತೀನಿ. ಧನ್ಯವಾದಗಳು ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಬಡ ಒಂದು ಕರೆ ಕೊಟ್ಟಿದ್ದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದಾರೆ. ನಿಜಕ್ಕೂ ಈ ಒಂದು ಅವರೆಲ್ಲ ಸಂಘ ಸಂಸ್ಥೆಗಳಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ, ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ, ಎಲ್ಲ ಸಮಾಜದ ಬಾಂಧವರಿಗೆ, ವಿವಿಧ ಸಂಘಟನೆಗಳಿಗೆ ಎಲ್ಲರಿಗೂ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆ ವಿಶೇಷವಾಗಿ ಮಾಧ್ಯಮ ಮಿತ್ರರು ನಿರಂತರವಾಗಿರ್ತಕ್ಕಂತಹ ಮಾಧ್ಯಮ ಮಿತ್ರರು ನಿರಂತರವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇವೆ. ಈ ಒಂದು ಇದು ಸಿಗೋ ತನಕ, ನ್ಯಾಯ ಸಿಗೋ ತನಕ ಈ ಹೋರಾಟ ಇದ್ದೇ ಇರ್ತದೆ. ಮುಂದೂ ಸಹ ತಮ್ಮ ಸಹಕಾರ ಇರಲಿ ಅಂತೇಳಿ ಮೂಲಕ ತಮ್ಮಲ್ಲಿ ಕೋರ್ತಾ ದಯಮಾಡಿ ಎಲ್ಲ ಜಿಲ್ಲೆಯಾದ್ಯಂತ ಭರಮಸಾಗರ ಹೆಸರನ್ನಕ್ಕಾಗಲ್ಲ, ಜಿಲ್ಲೆಯ ಎಲ್ಲಾ ಭಾಗದ ಜನರು ಸಹ ಭಾಗವಹಿಸಿದ್ದೀರಿ. ತಮ್ಮೆಲ್ಲರ ADC ಅವ್ರು ಕಾಣಲಪ್ಪ ಅಲ್ಲಿ ವಾರ್ಡ್ ಬಂದಿದ್ರು ಯಾರು ಮಾಡಲ್ಲ ದರ್ಶನ್ಗೆ ಸರ್ ಸೈಡ್ ಸರ್ ಈ ಕಡೆ ಸರ್ ಈ ಕಡೆ ಸ್ವೀಕರಿಸಿದ ಎಡಿಸಿ ಸಾಹೇಬರು ಮನವಿ ಸ್ವೀಕರಿಸುವ ಬಗ್ಗೆ ಎರಡು ಮಾತ್ರ ಒಂದೇ ಸರ್ ಈ ಕಡೆ ಸರ್ ಈ ಕಡೆ ಚಿತ್ರದುರ್ಗದ ರೇಣುಸ್ವಾಮಿ ಅವರ ಹತ್ಯೆಯನ್ನು ಖಂಡಿಸಿ ಇವತ್ತೇನು ನಮ್ಮ ಚಿತ್ರದುರ್ಗದ ರೇಣುಕಾಸ್ವಾಮಿ ಅವರ ಹತ್ಯೆಯನ್ನು ಖಂಡಿಸಿ ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕೆಂದು ಇವತ್ತು ಮಾನ್ಯ MLC ಸಾಹೇಬರಂತ ನವೀನ್ ಅವರು ಹಾಗೂ ಮಾಜಿ ಶಾಸಕರಾದಂಥ ಶ್ರೀ ತಿಪ್ಪಾರೆಡ್ಡಿ ಸಾಹೇಬ್ರವರು, ಮಾಜಿ ಶಾಸಕರಾದಂಥ ಶ್ರೀ ಬಸವಣ್ಣನವರು, ಅದೇ ರೀತಿ ವೀರಶೈವ ಸಮಾಜದ ಎಲ್ಲ ಮುಖಂಡರುಗಳು ಹಾಗೂ ಚಿತ್ರದುರ್ಗದ ಎಲ್ಲ ನೊಂದ ಯುವ ಮನಸ್ಸುಗಳು ಮತ್ತು ಯುವ ವಿವಿಧ ಸಂಘ ಸಂಸ್ಥೆಗಳು, ಸ್ವಾಮೀಜಿಯವರು, ವಕೀಲರು ಎಲ್ಲರೂ ಸಹ ಇವತ್ತು ತಾವೇನು ಮನವಿಯನ್ನು ಕೊಟ್ಟು ತಮ್ಮ ಏನು ಈ ಒಂದು ಆರೋಪಿಗಳಿಗೆ ಕಠಿಣ ಶಿಕ್ಷೆಯನ್ನು ವಿಧಿಸಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ವಿಳಾಸ ಮಾಡಿಕೊಟ್ಟಂಥ ಮನವಿಯನ್ನು ನಾನು ಸ್ವೀಕರಿಸ್ತಾ ಈ ಒಂದು ತಕ್ಷಣವೇ ಈ ಬಗ್ಗೆ ಪಾರದರ್ಶಕವಾದಂಥ ತನಿಖೆ ಮತ್ತು ನಿಷ್ಪಕ್ಷಪಾತವಾದಂತಹ ಕಾರ್ಯವನ್ನು ಕೈಗೊಳ್ಳಬೇಕು ಅಂತೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಶಿಫಾರಸು ಮಾಡ್ತಾ ಕಳಿಸ್ಕೊಳ್ತೀನಿ. ಧನ್ಯವಾದಗಳು. ಈ ಒಂದು ಪ್ರತಿಭಟನೆಯಲ್ಲಿ ಹಲವಾರು ಬಡ ಒಂದು ಕರೆ ಕೊಟ್ಟಿದ್ದಕ್ಕಾಗಿ ಹಲವಾರು ಸಂಘ ಸಂಸ್ಥೆಗಳು ಭಾಗಿಯಾಗಿದ್ದಾರೆ. ನಿಜಕ್ಕೂ ಅವರೆಲ್ಲ ಸಂಘ ಸಂಸ್ಥೆಗಳಿಗೆ ಭಾಗವಹಿಸಿರ್ತಕ್ಕಂಥ ಎಲ್ಲ ಮನಸ್ಸುಗಳಿಗೆ, ನೊಂದಿರ್ತಕ್ಕಂಥ ಮನಸ್ಸುಗಳಿಗೆ, ಎಲ್ಲ ಸಮಾಜದ ಬಾಂಧವರಿಗೆ, ವಿವಿಧ ಸಂಘಟನೆಗಳಿಗೆ ಎಲ್ಲರಿಗೂ ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳನ್ನು ಸಲ್ಲಿಸ್ತಾ, ಹಾಗೆ ವಿಶೇಷವಾಗಿ ಮಾಧ್ಯಮ ಮಿತ್ರರು ನಿರಂತರವಾಗಿರ್ತಕ್ಕಂಥ ಎಲ್ಲ ರೀತಿಯ ಸಹಕಾರವನ್ನು ನೀಡಿದ್ದೇವೆ. ಈ ಒಂದು ಇದು ಸಿಗೋ ತನಕ, ನ್ಯಾಯ ಸಿಗೋ ತನಕ ಈ ಹೋರಾಟ ಇದ್ದೇ ಇರ್ತದೆ. ಮುಂದೂ ಸಹ ತಮ್ಮ ಸಹಕಾರ ಇರಲಿ ಅಂತೇಳಿ ಮೂಲಕ ತಮ್ಮಲ್ಲಿ ಕೋರ್ತಾ ದಯಮಾಡಿ ಎಲ್ಲ ಜಿಲ್ಲೆಯಾದ್ಯಂತ ಭರಮಸಾಗರ ಹೆಸರನ್ನಕ್ಕಾಗಲ್ಲ, ಜಿಲ್ಲೆಯ ಎಲ್ಲಾ ಭಾಗದ
ಭಾಗದ ಜನರು ಸಹ ಭಾಗವಹಿಸಿದ್ದೀರಿ. ತಮ್ಮೆಲ್ಲರ